ಎಲ್ಲ ಬಿ ಎಲ್ ಒಗಳಿಗೆ ಈಗಾಗಲೇ ಗಣತಿ ನಮೂನೆಗಳನ್ನ ಕೊಟ್ಟಾಗಿದೆ. ಇದನ್ನ ಯಾವ ಥರ ಫಿಲಪ್ ಮಾಡಬೇಕು ಮತ್ತು ಯಾವ ಥರ ಪ್ರೋಸೆಸ್ ಮಾಡಬೇಕು ಅಂತ ಹೇಳ್ತೀನಿ. ಮೊದಲಿಗೆ ನೀವು ಈ ಗಣತಿ ನಮೂನೆಗಳನ್ನ ಮಾತ್ರ ವೋಟರ್ ಕಡೆಯಿಂದ ಇಸ್ಕೋಬೇಕು. ಫಿಲಪ್ ಮಾಡಿ ಯಾವುದೇ ಡಾಕ್ಯುಮೆಂಟ್ ಈಗ 2002 ಇಲ್ಲದೇ ಇರಲಿ ಯಾವುದೇ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಂಗಿಲ್ಲ. ಯಾಕಂದರೆ ಅದು ಹಿಯರಿಂಗ್ ಟೈಮಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ಅವರು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ನೀವು ಯಾವುದೇ ವೋಟರ್ ಕೈಯಿಂದನೂ ಡಾಕ್ಯುಮೆಂಟ್ ಇಸ್ಕೊಳ್ಳೋಂಗಿಲ್ಲ. ಜಸ್ಟ್ ಇದೊಂದು ಫಾರ್ಮ್ನ ನೀಟಾಗಿ ಫಿಲಪ್ ಮಾಡಿ ಅವ್ರದ್ದು ಅಥವಾ ಅವ್ರ ಮನೆಯವ್ರದ್ದು ಸೈನ್ ಮಾಡಿಸಿ ಮಾತ್ರ ತೊಗೊಂಡು ನಿಮ್ಮ ಮೊಬೈಲ್ಗಳಲ್ಲಿ ಅಪ್ಡೇಟ್ ಮಾಡಬೇಕಷ್ಟೆ. ಬೇರೆ ಏನು ನೀವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಂಗಿಲ್ಲ. ಸೊ ಯಾವ ಥರ ಫಿಲಪ್ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಜೊತೆ 2002 ಡೀಟೇಲ್ಸ್ ಇರ್ತದೆ. ನಿಮ್ಮ ಏರಿಯಾದಾದ್ರೆ 2002 ಡೀಟೇಲ್ಸ್ ಇಟ್ಕೊಂಡಿರ್ತೀರ. ಈಗ ಇವ್ರು ಬೇರೆ ಕಡೆಯಿಂದ ಬಂದಿದ್ರೆ ಅವರಿಗೆ ಟೈಮ್ ಕೊಟ್ಬಿಟ್ಟು ಇಷ್ಟು ದಿನದೊಳಗೆ ನಮಗೆ ತಲುಪಿಸಿ ಅಂತ ಹೇಳಿ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಸೊ ತಲುಪಿಸ್ತಾರೆ. ಸೊ ಇವಾಗ ಯಾವ ಥರ ಮಾಡೋದಂತ ಹೇಳ್ತೀನಿ ನೋಡಿ. ಇಲ್ಲಿ ಪ್ರೆಸೆಂಟ್ ಇರೋವಂಥ ಹೆಸರಿರುತ್ತೆ, ಮತದಾರರ ಹೆಸರು. ಇದು ನಮ್ಮ ಅಮ್ಮಂದು, ನಂದು, ಹಾಗೆ ನನ್ನ ತಮ್ಮಂದು. ಸೊ ಒಂದು ಫ್ಯಾಮಿಲಿಲಿರುವಂಥದ್ದನ್ನ ಹೆಂಗೆ ಫಿಲಪ್ ಮಾಡೋದಂತ ಹೇಳ್ಕೊಡ್ತೀನಿ. ಅದು ಸಿಂಗಲ್ ಇದ್ದರೂ ಸೇಮ್ ಇದೇ ಥರ ಪ್ರೊಸೆಸ್ ಇರ್ತದೆ. ಇವಾಗ ಅವ್ರದ್ದು ಹೆಸರು ಇರ್ತದೆ, ಅವ್ರದ್ದು ಎಪಿಕ್ ನಂಬರ್ ಇರುತ್ತೆ, ಅವ್ರದ್ದು ವಿಳಾಸ ಇರ್ತದೆ, ಕ್ರಮ ಸಂಖ್ಯೆ ಇರ್ತದೆ, ಭಾಗ ಸಂಖ್ಯೆ ಇರ್ತದೆ, ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಕೂಡ ಇರ್ತದೆ. ಸೊ ಇಲ್ಲಿ ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ಅಂತ ಇದೆ. ಸೊ ಎಲ್ಲ ಕಂಪಲ್ಸರಿಯಾಗಿ ಇಲ್ಲಿ ಫೋಟೋ ಹಾಕಲೇಬೇಕು, ಯಾರು ಕೂಡ ಮಿಸ್ ಮಾಡೋಂಗಿಲ್ಲ. ಸೊ ವೋಟರ್ಗೆ ಹೇಳಿ ಇಲ್ಲಿ ಪ್ರೆಸೆಂಟ್ ಇರೋದು ಒಂದು ಸ್ಟ್ಯಾಂಪ್ ಸೈಜ್ ಫೋಟೋನೋ ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸಿ ಅಂತ. ಸೊ ಅದಾದಮೇಲೆ ಇಲ್ಲಿಗೆ ಬರ್ತೀರಾ. ಇಲ್ಲಿ ನೋಡಿ, ಇಲ್ಲಿ 3 ಥರ ಬಾಕ್ಸಸ್ ಇದೆ. ಸೊ ಇಲ್ಲಿ ಈ ಮೇಲ್ಗಡೆ 2 ಬಾಕ್ಸಸ್ಸಲ್ಲಿ ನೀವು ಬರೀ 2002ನೇ ಡೀಟೇಲ್ಸೇ ತುಂಬಬೇಕು. ಇಲ್ಲಿ 2000 ಇಲ್ಲಿ ನೋಡಿ ಮತದಾರರ ಹೆಸರು ಉಂಟು, ಇಲ್ಲಿ ವಿಧಾನಸಭಾ ಕ್ಷೇತ್ರ ಉಂಟು, ಇಲ್ಲಿ 208 ಮಡಿಕೇರಿ ಅಂತ ತುಂಬಿಡೋದು, 209 ವಿರಾಜಪೇಟೆ ಅಂತ ತುಂಬಿಟ್ರೆ ತಪ್ಪಾಗ್ಬಿಡ್ತದೆ. ಸೊ ಈ 2 ಬಾಕ್ಸಸ್ ಏನಿದೆಯೋ ಅದು ಕೇವಲ 2002ನೇ ಇಸ್ವಿದು ಡೀಟೇಲ್ಸ್ ಮಾತ್ರ ತುಂಬಬೇಕು. ಈ ಜನ್ಮ ದಿನಾಂಕ ಅಂತ ಇದೆಯಲ್ಲ, ಈ ಕೆಳಗಡೆ ಬಾಕ್ಸಸ್ನ ಈ ಬಾಕ್ಸಸ್ನ ನೀವೇನು ತುಂಬಬೇಕಂದ್ರೆ ಪ್ರೆಸೆಂಟ್ ಡೀಟೇಲ್ಸ್ನ ತುಂಬ್ತೀರಾ. ಈ 2 ಬಾಕ್ಸಸ್ಸಲ್ಲಿ 2002ನೇ ಇಸ್ವಿದು ಡೀಟೇಲ್ಸು, ಈ ಬಾಕ್ಸಲ್ಲಿ ಈಗ ಪ್ರೆಸೆಂಟ್ ಇರೋ ಡೀಟೇಲ್ಸ್ನ ತುಂಬ್ತೀರಾ. ಯಾವ ಥರ ತುಂಬಬೇಕಂತ ಹೇಳಿದ್ರೆ, ಈಗ ನೋಡಿ, ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂತ ಒಂದು ಬಾಕ್ಸಲ್ಲಿದೆ. ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿತ ವಿವರಗಳು ಅಂತ ಇದೆ. ಯಾವ ಬಾಕ್ಸಲ್ಲಿ ಯಾವ್ದನ್ನ ತುಂಬಬೇಕಂದ್ರೆ, ಈಗ ಇವರು ಅನ್ಸೂಯ ಅನ್ನೋರ್ದು ಇಲ್ಲಿ 2002ನೇ ಡೀಟೇಲ್ಸಲ್ಲಿದೆ. ಸೊ ಅದನ್ನ ಈ ಫಸ್ಟ್ ಬಾಕ್ಸಲ್ಲಿ ತುಂಬ್ತೀರಾ, ಲೆಫ್ಟ್ ಸೈಡಲ್ಲಿ ಬಾಕ್ಸಲ್ಲಿ ತುಂಬ್ತೀರಾ. ಈಗ ಇವ್ರದ್ದು ಡೀಟೇಲ್ಸ್ ಇಲ್ಲ, ಇವ್ರ ತಂದೆ ತಾಯಿದು ಡೀಟೇಲ್ಸ್ ಇದೆ ಅಂತ ಹೇಳಿದಾಗ, ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಡೀಟೇಲ್ಸ್ ಇದೆ ಅಂತ ಹೇಳಿದಾಗ ಈ ಕಡೆ ತುಂಬ್ತೀರಾ. ಅದನ್ನ ಯಾವ ಥರ ತುಂಬಬೇಕು ಅಂತ ಹೇಳ್ತೀನಿ. ಇವಾಗ ಇಲ್ಲಿ ಮತದಾರರ ಹೆಸರು ಅಂತ ಇದೆ. ಮತದಾರರ ಹೆಸರು ಇವಾಗ ಅನುಸೂಯ HR ಅನುಸೂಯ ಅಂತ ಇದೆ. ಇಲ್ಲಿ ಕೂಡ HR ಅನುಸೂಯ ಅಂತ